ನಮಸ್ತೆ ಎಲ್ಲರಿಗೂ. ಇವತ್ತು ಈಸಿಯಾಗಿ ಒಂದು ಮಟನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಇದನ್ನು ಬ್ಯಾಚುಲರ್ ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಬೇಗ ಆಗುತ್ತೆ. ಸೊ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ಮತ್ತು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನನಗೆ ಬೇಕಾಗಿರೋಷ್ಟು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನನಗೆ ಇದರಲ್ಲಿ 1 ಇಂಚಷ್ಟು ಚಕ್ಕೆ ಮತ್ತು 2 ಲವಂಗ, 1 ಸ್ಪೂನಷ್ಟು ಮೆಣಸಿದೆ, 1 ಸ್ಪೂನಷ್ಟು ಗಸಗಸೆ ಇದೆ, ಮತ್ತು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆ ಇದೆ, ಮತ್ತು 2 ಬೆಳ್ಳುಳ್ಳಿ, ಇಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು 3 ಇಂಚಸ್ 4 ಇಂಚಸ್ವರೆಗೂ ಶುಂಠಿ ಇದೆ, ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಹಚ್ಚಿಟ್ಕೊಂಡಿದ್ದೀನಿ ಅದು. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇಲ್ಲಿ 2 kg ಮಟನ್ ಇದೆ. ಸೊ ನಾನಿವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಹೇಳಿದ್ದು 2 kgಗೆ ಆಗೋಷ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ಕುಕ್ಕರೇ ಇಟ್ಕೊಳ್ಳಿ. ಇದರಲ್ಲಿ ಮಟನ್ ಫಸ್ಟ್ ಬೇಯಿಸ್ಬೇಕು, ಮಸಾಲ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡಬೇಕು ಅನ್ನೋದೇನೂ ಇಲ್ಲ. ಡೈರೆಕ್ಟ್ ಮಸಾಲ ಹಾಕಿ ಒಂದೇ ಸಾರಿ ಮಟನ್ನ ಕೂಗಿಸ್ಕೊತೀನಿ. ಜಸ್ಟ್ ನಮಗೆ ಆ ಸ್ಪೈಸಸ್ ಎಲ್ಲ ಬಿಸಿ ಮಾಡೋದಕ್ಕೋಸ್ಕರ, ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೋಸ್ಕರ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಮೇಡಮ್ ಸ್ವಲ್ಪ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಹಸಿ ಮೆಣಸಿನ್ಕಾಯಿ ಮತ್ತು ಕಡಲೆ, ಗಸಗಸೆನೂ ಹಾಕೋತೀನಿ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈ ಥರ ಆನಿಯನ್ನ ಗೋಲ್ಡನ್ ಬ್ರೌನ್ ಸ್ಟಾರ್ಟ್ ಆಗುತ್ತೆ. ಆ ಥರ ಆಗ್ತಾ ಇದ್ದಂಗೆ ನಾನಿಲ್ಲಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಟ್ಟಷ್ಟು ಪುದೀನ ಎತ್ಕೊಂಡಿದ್ದೀನಿ. ಫುಲ್ ಹಾಕೊಳ್ಳೋಣ.
ನಾನು ಎಷ್ಟು ಪುದೀನ ಮತ್ತೆ ಕೊತ್ತಂಬರಿ ಹಾಕಿದ್ದೆ ನೋಡಿ, ಅದು ಎಲ್ಲನೂ ಕಾಲ್ ಭಾಗ ಆಗಿದೆ ಇವಾಗ. ಈ ಪಾಯಿಂಟಲ್ಲಿ ಸಾಕು. ಇದನ್ನ ಟರ್ನ್ ಆಫ್ ಮಾಡೋಣ ಫ್ಲೇಮ್ ಇವಾಗ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ತಗೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಥಿಕ್ನೆಸ್ ಬೇಕು ಅಂತ ಅಂದ್ರೆ ತೆಂಗಿನ ತುರಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಹಾಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ನಾನು ಇವಾಗ ಜಸ್ಟ್ 2 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಅಷ್ಟೇ. 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 4 ಗೋಡಂಬಿ ಹಾಕ್ತಾ ಇದ್ದೀನಿ. ಅದು ಕೂಡ ಆಪ್ಷನಲ್. ಒಬ್ಬೊಬ್ರು ಫ್ಯಾಟ್ ಜಾಸ್ತಿ ಇರುತ್ತೆ ಮಟನ್ ಅಲ್ಲಿ, ಆಲ್ರೆಡಿ ಅದನ್ನ ಬೇಡ ಅಂತ ಅಂದ್ಬಿಟ್ಟು ಬೇಡ ಅಂತಾರೆ. ಬಟ್ ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಹಾಕೊಳ್ಳಿ. ಇವಾಗ ಈ ಬೇಯಿಸಿಟ್ಕೊಂಡಿರೋದನ್ನ ಕುಕ್ಕರ್ ತಗೊಂಡು ಬಿಸಿ ಇಟ್ಟು 1 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಬಿಸಿ ಆದ್ಮೇಲೆ ಒಂದೇ ಒಂದು ಪಲಾವ್ ಎಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಟಪಟ ಆದ್ಮೇಲೆ ಒಂದು ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡು ಇಟ್ಟಿದ್ದೀವಿ, ಹಾಕ್ತಾ ಇದ್ದೀನಿ. ಬೇಡ, ಇದು ಸ್ವಲ್ಪ ಸ್ಮೂತ್ ಆದ್ಮೇಲೆ ಟೊಮೆಟೊ ಹಣ್ಣು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ಮಿಕ್ಸ್ ಮಾಡಿ ಇವಾಗ ಇದು ಮಟನ್ ತೊಳೆದಿಟ್ಕೊಂಡಿದ್ದೀನಲ್ಲ, ತೊಳೆದಿಟ್ಟಿರೋ ಮಟನ್ನ ಕುಕ್ಕರ್ ಒಳಗಡೆ ಹಾಕೋತೀನಿ. ಇದನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನನಗೆ ಉಪ್ಪಿಂದ ಅಳತೆ ಹೇಳಕ್ ಬರಲ್ಲ, ಬಟ್ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. 1 kg 1. ನಿಮಗೆ ರುಚಿಗೆ ತಕ್ಕಂಗೆ ಹಾಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿರುತ್ತೆ, ಏನು ಅವಶ್ಯಕತೆ ಇಲ್ಲ. ಇದ್ರಲ್ಲಿ ಬೇಕಂದ್ರೆ ಕಟ್ ಮಾಡ್ಕೊಂತೀನಿ. ನೋಡಿ, ಈಗೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಅರಿಶಿನ ಪುಡಿ ಮತ್ತು ಉಪ್ಪು, ಒಗ್ಗರಣೆ ಎಲ್ಲ ಮಿಕ್ಸ್ ಆಗಿದೆ. ಆಮೇಲೆ ಪೀಸ್ ದಪ್ಪ ದಪ್ಪನೇ ಇದೆ, ಚಾಪ್ಸ್ಗೆ ಫುಲ್ ದಪ್ಪನೇ ಇರಬೇಕು. ನೋಡಿ, ಇಷ್ಟು ದಪ್ಪ ಇದೆ. ಆ್ಯಂಡ್ ಅದು ಕಂಪ್ಲೀಟ್ ಬೆಂದಾದ್ಮೇಲೆ ಇಷ್ಟು ಇರಲ್ಲ, ಫುಲ್ ಸಾಫ್ಟ್ ಆಗುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವದು ಫಸ್ಟು ಮಸಾಲ ರುಬ್ಕೊಂಡು ಬರೋಣ. ಹಾಂ, ಬರುತ್ತೆ ಸೈಜಲ್ಲಿ. ಈ ಥರ ಇದ್ದಾಗ ನಾವು ಮಸಾಲ ಹಾಕೊಳ್ಳೋಣ. ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲ.
ಫೈನ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ಆಮೇಲೆ ಸ್ವಲ್ಪ ತಿಕ್ಕಾಗೆ ಗ್ರೈಂಡ್ ಮಾಡ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ನೀರು ಮಾಡಿಕೊಂಡ್ರೆ ಮತ್ತು ಮಟನ್ನಲ್ಲೂ ನೀರು ಬಿಟ್ಕೊಳ್ಳುತ್ತೆ, ತುಂಬ ನೀರು ಆಗೋಗುತ್ತೆ. ಆವಾಗ ನಮ್ಮ ಚಾಪ್ಸ್ ಕನ್ಸಿಸ್ಟೆನ್ಸಿಗೆ ಬರಲ್ಲ. ಆಫ್ ಮಾಡಿ. ಚಾಪ್ಸ್ಗೆ ನೀರು ಜಾಸ್ತಿ ಅವಶ್ಯಕತೆ ಇರೋದಿಲ್ಲ. ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಓಪನ್ ಅಲ್ಲೇನೆ ಒಂದು 2 ಮಿನಿಟ್ಸ್ ಕುದೀಲಿ. ನೋಡಿ ಈ ಥರ ಕುದಿ ಬರುತ್ತೆ. ಈ ಥರ ಕುದಿ ಬರೋ ಟೈಮಲ್ಲಿ ನಾವು ಕ್ಲೋಸ್ ಮಾಡಿಬಿಡೋಣ ಲಿಡ್. ಅಂದರೆ ಉಪ್ಪು ಖಾರ ನೋಡ್ಕೊಳ್ಳಿ ಫಸ್ಟ್. ನಿಮಗೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿತ್ತು ಅಂತ ಅಂದರೆ ಲಿಡ್ ಕ್ಲೋಸ್ ಮಾಡಿಕೊಂಡು 3 ವಿಷಲ್ಸ್ ಹಾಕ್ಸ್ಕೊಳ್ಳಿ, ಸಾಕಾಗುತ್ತೆ. ಬಂತು. ಚಾಪ್ಸಿಗೆ ಮುದ್ದೆನ, ಚಪಾತಿನ, ಪರಾಟ ಏನು ಬೇಕಾದರೂ ಮಾಡ್ಕೋಬೋದು. ನನ್ನ ಸೈಡ್ಸ್ಗಂತೂ ಒಳ್ಳೆ ಡಿಶ್ ಆಗಿರುತ್ತೆ ಇದು ಬ್ಯಾಚುಲರ್ಸ್ಗೆ. ಸೊ ಟ್ರೈ ಮಾಡಿ. ನಾನು ಇವಾಗ ಉಪ್ಪು ಖಾರ ಎಲ್ಲ ನೋಡಿದ್ದೀನಿ, ಸ್ವಲ್ಪ ಉಪ್ಪು ಬೇಕಾಗಿತ್ತು, ನಾನು ಆ್ಯಡ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡ್ಕೋತೀನಿ. ತ್ರೀ ವಿಷಲ್ ಆಗಿದೆ. ನೋಡಿ ಒಂದು ಸ್ವಲ್ಪನೂ ಆಯಿಲ್ ಹಾಕಿಲ್ಲ, ಎಷ್ಟು ಆಯಿಲ್ ಬಿಟ್ಕೊಂಡಿದೆ ಅಂತ. ಸ್ವಲ್ಪ ಹಂಗೆ ಕುದಿಸಿದ್ರೆ ಮತ್ತೆ ಸ್ಟವ್ ಆನ್ ಮಾಡೋಣ. ಒಂದು 10 ಮಿನಿಟ್ಸ್ ಕುದಿಸೋಣ, ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ 5 ಮಿನಿಟ್ಸ್ ನಾನು ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ನಮ್ಮ ಮನೆಯಲ್ಲಿ ಮುದ್ದೆ ಊಟ ಮಾಡೋದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿ ಮಾಡಿರೋದು. ನೀವು ಅದು ನೀರು ಹಾಕೊಳ್ಳೇ ಇಲ್ಲ ಅಂತ ಅಂದರೆ ತುಂಬ ಥಿಕ್ನೆಸ್ ಆಗಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ನಿಮ್ಗೆ ಅದು ತೋರಿಸಿದ್ನಲ್ಲ ಪೀಸ್ ಎಷ್ಟು ದಪ್ಪ ಇರುತ್ತೆ ಅಂತ, ಎಷ್ಟು ಕಮ್ಮಿ ಆಗಿದೆ ನೋಡಿ ಬೆಂದ ಮೇಲೆ. ತುಂಬ ಚೆನ್ನಾಗಿ ಬಂದಿದೆ ಕಲರು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ನಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಟೇಸ್ಟ್ ಕೊಡ್ತೀನಿ, ನೋಡೋಣ ಏನು ಹೇಳ್ತಾರೆ. ಚಾಪ್ಸ್ ರೆಡಿ ಆಗಿದೆ. ಇದು ನಮ್ಮ ಡ್ಯಾಡಿಗೆ ತೊಗೊಂಡೋಗಿ ಕೊಡ್ತೀನಿ, ಅವರೇ ಕರೆಕ್ಟಾಗಿ ಟೇಸ್ಟ್ ಹೇಳ್ತಾರೆ. ಬನ್ನಿ, ಮಟನ್ ಚಾಪ್ಸ್. ಮನೆಗೆ ಬಂದಿದ್ದಾಳೆ, ಭಾನುವಾರಕ್ಕೆ ಮಟನ್ ಚಾಪ್ಸ್ ಬಂದಿದೆ, ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಹಾ, ನೋಡಿ ಇಲ್ಲಿ ಹೆಂಗಿದೆ ಗ್ರೇವಿ. ತಿನ್ನೋಡು ಅಂದ್ರೆ ಕತೆ ಇಲ್ಲ ಹೇಳ್ತೀರಪ್ಪ. ಗ್ರೇವಿ ತುಂಬ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಒಳ್ಳೆ ಮಟನ್ ಸೆಲೆಕ್ಷನ್, ಅದ್ಭುತವಾಗೈತೆ. ಎಂಜಾಯ್. ತಿನ್ನೋಣ ಸ್ವಲ್ಪ. ಹಾ, ಸೂಪರ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಪ್ಪು. ಇದೇ ಥರ ನಿಮಗೆ ಈಸಿ ಮತ್ತು ಕ್ವಿಕ್ಕಾಗಿ ಆಗೋ ರೆಸಿಪೀಸ್ ಬೇಕು ಅಂತ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.